स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। अनिल राठौड़ की हत्या गुलबर्गा के जिस जगह हुई, बताया जाता है कि एक फाइनेंस ओनर थे ये और धारदार हथियारों से इनकी हत्या कर दी गई है। अब आशंका बताई जा रही है कि इनके जान पहचान के लोगों ने ही इनका कत्ल किया होगा। पुलिस के स्टेटमेंट भी सामने आया है और पुलिस ने कहा है कि बहुत जल्द आरोपियों को गिरफ्तार किया जाएगा। अब देखना बाकी है कि कब तक आरोपी गिरफ्तार होते हैं। ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತರಾದವರ ಹೆಸರು ಅನಿಲ್ ರಾಠೋಡ್ ಅಂತ, ಸುಮಾರು 45 ವರ್ಷ ಇದೆ. ಅವರು ವಿವಾಹಿತರಾಗಿದ್ದಾರೆ ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸನ್ನು ಮಾಡ್ತಾಯಿದ್ರು ಮತ್ತು ವಕೀಲರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಅಂತ ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ. ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ಜನ ಬಂದು ಹಲ್ಲೆ ಮಾಡಿದಾಗಿದೆ. ಈಗ ಅದ್ರ ಬಗ್ಗೆ ಈಗ ಆಲ್ರೆಡಿ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ ACPಗಳ ನೇತೃತ್ವದಲ್ಲಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನು ಕಾರಣ ಅಂತ ಕೂಡ ನಾವು ತಿಳ್ಕೊತೀವಿ. ಏನು ಕೆಲಸ ಮಾಡ್ತೀವಿ ಬೇಸಿಕಲಿ ಪ್ರೈವೇಟ್ ಫೈನಾನ್ಸ್ ಮಾಡ್ತಾಯಿದ್ರು ಅಂತ ಇದೆ ಮತ್ತು ಇದೇ ಸ್ಟೇಷನ್ ಬಜಾರ್ ಸ್ಟೇಷನ್ ಲಿಮಿಟ್ಸಲ್ಲಿ ವ್ಯಾಪ್ತಿಯಲ್ಲಿ ಅವರು ವಾಸವಾಗಿದ್ದಾರೆ ಮತ್ತು ಅಪರಾಧದ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಯಾವುದೂ ಅಪರಾಧ ಹಿನ್ನೆಲೆ ಇಲ್ಲ ಮತ್ತು ಯಾವುದೂ ಇವ್ರ ಮೇಲೆ ದೂರ ಆಗಲಿ ಇವರಿಂದ ದೂರ ಆಗಲಿ ಯಾವುದೂ ಸ್ಟೇಷನಲ್ಲಿ ದಾಖಲಾಗಿದೆ. ಇಲ್ಲಿವರೆಗೆ ಯಾವುದೂ ಆಗಿಲ್ಲ. ಅದ್ರ ಬಗ್ಗೆನೂ ಕೇಳಿದ್ದೀವಿ. ಹಣಕಾಸಿನ ವಿಚಾರಕ್ಕೆ ಯಾವುದೂ ದೂರು ಆಗಿಲ್ಲ ಮತ್ತು ಈಗ ಇಮ್ಮಿಡಿಯೇಟ್ ರೀಸನ್ ಏನು ಕೊಲೆ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಆರೋಪಿಗಳಿಗೆ ಆಲ್ರೆಡಿ ನಾವು ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊತೀವಿ ಮತ್ತು ಕೊಲೆಗೆ ಇಮ್ಮಿಡಿಯೇಟ್ ರೀಸನ್ ಏನಂತ ತಿಳ್ಕೊತೀವಿ. ಹರಿತವಾದ ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ. ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ದೊರೆತಿದೆ. ಅದರ ಮೇರೆಗೆ ನಾವು ಪ್ರಾಥಮಿಕವಾಗಿ ನೋಡಿದ ಪ್ರಕಾರ 3 ಜನ ಅವರಿಗೆ ಪರಿಚಯ ಇರುವ ಆರೋಪಿಗಳು ಬಂದು ಹಲ್ಲೆ ಮಾಡಿರೋ ರೀತಿ ಇದೆ. ಆದರೂ ಕೂಡ ಅವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದಾರಾ ಅಥವಾ ಬೇರೆ ಯಾರು ಉದ್ದೇಶ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆಯನ್ನು ಮಾಡ್ತೀವಿ. ಈ ಹಂತದಲ್ಲಿ ಯಾವ ರೀತಿ ಮಾಹಿತಿ ಹೇಳಲಿಕ್ಕಾಗಲ್ಲ. ಆರೋಪಿಗಳ ಒಂದು ಬಂಧನದ ನಂತರ ಅವರ ಒಂದು ವಿಸ್ತೃತವಾದ ವಿಚಾರಣೆಯಿಂದ ಏನೇನು ಕಾರಣ ಇದೆ ಮತ್ತು ಇವರಿಗೆ ಆರೋಪಿಗಳಿಗೆ ಮತ್ತು ಏನು ಮೃತರಾಗಿದ್ದಾರೆ ಅವರಿಗೂ ಕೂಡ ಏನಾದರೂ ಇತ್ತೀಚೆಗೆ ಏನಾದರೂ ಭಿನ್ನಾಭಿಪ್ರಾಯ ಆಗಿತ್ತಾ ಅಥವಾ ಜಗಳ ಆಗಿತ್ತಾ, ಹಣಕಾಸಿನ ವಿಚಾರ ಇದೆ ಅಥವಾ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಲಿಕ್ಕೆ ನಿರ್ದೇಶನ ನೀಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಿದೆ. ಅವರು ಕಚೇರಿ ಥರ ಕಾಣಿಸ್ತಾ ಇದೆ. ಘಟನೆ ಆದಾಗ ಒಬ್ಬನೇ ಇದ್ದರು ಕಚೇರಿ. ಕೆಲವು ಇದ್ರ ಪ್ರಕಾರ ನಮಗೆ ಅವ್ರಿಗೆ ಪರಿಚಯ ಇರೋರೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೋ ವಿ ವಿಲ್ ಇನ್ವೆಸ್ಟ್. 2 ವರ್ಷದ ಹಿಂದೆ ನಮ್ಮ ಮಳೆ ತಿರ್ಕೊಂಡ ಏನೋ ಹಾರ್ಟ್ ಅಟ್ಯಾಕ್ ಅದು ಒಂದು ಹೋದ ದುಃಖದಾಗ. ಅದೇ ದುಃಖದಾಗ ಅದು ಬಳಗಾಪುರ ನಾವಿದ್ದೆವು. ನಿನ್ನ ಅನಿಲ್ ರಾಠೋಡ್ದು ಮರ್ಡರ್ ಆಗ್ಯದ. ನಾನು 2-3 ಫಂಕ್ಷನ್ ಮುಗಿಸಿ ಬರತ್ತಾನ ಜಾತ್ರೆ ಹಾಕೋದಾಗ್ಯದ ಅಂದರೆ ಮರ್ಡರ್ ಆಗ್ಯದ್ರಿ. ಅವರು ಪೊಲೀಸ್ರಿಗೆ ಕೇಳೋಣ ಅನಿಲ್ ರಾಠೋಡ್ ಮಾಡೋಣ. ನಮ್ಮ ಮನ್ಯಾಗ ಹೇಳಿದ್ರು, ಫೋನ್ ಮಾಡ್ಯಾರ ಹೀಗೆ ಹೊಡೆದಾರ ಅಂದರು. ಅಲ್ಲಿ ತಿರುಗಿ SP ಅವರು ಕಮಿಷನ್ ಬಂದಾರ ಮಾಡೋಣ. ಹೋಗಿ ನೋಡಿದ್ರೆ ಕಣ್ಣು ಪಾಪಿಲಿ ನೋಡಬಾರ್ದು, ಚಕ್ಕರ್ ಬರ್ಲಕತ್ತು. ಅಂಥ ಡೇಂಜರ್. ತಲೆ ಮೇಲೆ ಹೊಡೆದಾರ, ತಲೆ 2 ಸುಗಳು ಆಗ್ಯದ. ಜೀವ ಹೊಡೆದ್ರೆ ಜೀವ ಹೊಡೆಯವ್ರಿಗೆ ಜೀವದ ಶಿಕ್ಷೆನೇ ಆಗಬೇಕು. ಅಂದರೆ ಇದು ಅಂಥ ಮಾಡೋರಾಗೋದು ತಪ್ತದ. ನಾವು ಸರ್ಕಾರಕ್ಕೆ ಕಾನೂನು ರೂಲ್ಸ್ದಲ್ಲಿ ಮಾಡಬೇಕು. ಯಾಕಂದ್ರೆ ನಮ್ಮೂರಾಗೆ ಹಗಲ ಹಾಡು ಹೊಡೆದ್ರು ನಿರ್ದೋಷಿಯಾಗಿ ಬಂದರು. ವಕೀಲ್ ಇರ್ತಾರಲ್ಲ, ನಾನು ಸುಮ್ಮ ಕೂತಿಲ್ಲ. ಅವಾಗ ರಾಜಕೀಯದಾಗ ಇದ್ದಿಲ್ಲ. ನಾ ಗೋವಿಂದ ಪಿ ಹೊಡಿರ MLA ಇದ್ದ. ಏನಾಯಿತು ಕೇಸ್ ಅಂದರೆ ಇಂಥ ವಕೀಲರ ಅಂತ ಹೇಳಿಬಿಟ್ಟು ನಾ ಅಲ್ಲೇ ವಕೀಲರಿಗೆ ಇಂಥ ವಕೀಲರ ರೊಕ್ಕಿಗಾಗಿ ಅಂದ. ಹಂಗೆ ಅನ್ಬಾರ್ದು ಅಂದರು. ಅಂದ್ರೆ ಈಗ ಏನಾಗ್ಯದ ರೀ, ಏನಾಗ್ಯದ ಅಂದ್ರೆ ಇದು ಮಾಡೋಣ ಒಂದು ರೊಕ್ಕ ಇದ್ರೆ ಆಯ್ತಪ್ಪ ಉಳಿತೇವೆ ಅಂಬೋದು ಭಾವನೆ ಅದ. ಆದರೆ ಇದಕ್ಕೆ ಸರ್ಕಾರ ಒಂದು ಕಾನೂನು ಮಾಡಬೇಕು. ಯಾರು ಜೀವ ಹೊಡಿತಾರ ಕರೆಕ್ಟ್, ಅದು ಸುಳ್ಳದಲ್ಲಿ ಕರೆಕ್ಟ್ ಯಾರು ಹೊಡಿತಾರ ಅವ್ರ ಜೀವ ಶಿಕ್ಷೆ ಆಗಬೇಕು. ಅಂದರೆ ಏನರೇ ತಡೆ ಕಮ್ಮಿ ಆಗ್ಬೋದು. ಯಾಕಂದ್ರೆ ಮೊನ್ನೊಬ್ಬ ಪುರಾಣದಾಗ ಹೇಳ್ತೀರಿ, ಒಬ್ಬಾಕಿ ಔಷಧ ಹಾಕ್ಬೇಕಂತ ಹಾಕೊಳ್ಳೋಂತ ಕೊಲ್ಬೇಕತ್ತ ಸಿದ್ಧಾರ್ಡವ್ರಿಗೆ. ಅವ ಭಾಳ ರುಚಿಯವ ಇಂಥ ಹುಡುಗಿಯವ ನೀನು ಭಾಳ ಚಲೋವ ಅಂತ ಹೇಳ್ದಂತ. ಆಕೆಗೆ ಪರಿಸ್ಥಿತಿ ಏನು ಬರ್ತದ್ರಿ,
ಮುಂದೆ ತಂತಾನೆ ಬದಲಾಗಿ ಓಡಾಡಕತ್ತಾವ. ಅಂದ್ರೆ ಇಂಥ ಆದ ಬಳಕೆ ಹಿಂಗೆ ಆಗ್ಯಾದ ಅಂಬೋದು ಒಂದು ದೃಷ್ಟಾಂತ. ಇಂಥದ್ದು ನಮ್ಮ ಹಳೆ ಅಂತಂಬ್ರಿ ಫೈನಾನ್ಸ್ ಮಾಡ್ತಿದ್ದ ರೀ, ಫೈನಾನ್ಸ್ ಮಾಡ್ತಿದ್ದ. ಅವ್ರು ಏನೋ ಮನೇನ ಅವ್ರಲ್ಲ ನಾವು ಇದ್ದೇವೆ ತಿಳಿರಿ. ಏನು ಗೊತ್ತಾಗ್ತರಿ ಯಾರಿಗೆ ಸುಮ್ಮನೆ ಯಾರಿಗೆ ಹೇಳಬೇಕು ಏನು ಗೊತ್ತಾಗಿಲ್ಲ. ಈಗ ಅವರು ಮನೆಗೆ ಫ್ಯಾಮಿಲಿ ಅವ್ರಿಗೂ ಏನು ಗೊತ್ತು ಪಾಪ. ಈಗ ಫೈನಾನ್ಸ್ದಾಗ ಒಂದು ಕೂಡ್ತಾನದು ಬಂದಾನಂತ ಬರೀ ಏನೋ ಫೋನ್ ಮಾಡಿ ಕರೆದಾರತ್ತ, ಸಿಗ್ತಾರ ಅವರು ಫೋನ್ನಾಗ ಅದ ಅಂತದು ಫೋನ್ ಮಾಡಿ ಕರ್ಸ್ಯಾರ್ರಿ. ಅಲ್ಲಿ ಅವನು ಟಿ ವಿ ಕ್ಯಾಮ್ರಾ ಅದಲ್ಲ ಮೊಬೈಲ್ದಾಗ ಅದ ಅಂತ ಅದು ಪೊಲೀಸರು ಅಂದಾರ ನನಗೆ. ಇದು ನ್ಯಾಯ ಕೊಡ್ತೇವ್ರಿ, ನಮಗೆ ಬಿಡಂಗಿಲ್ಲ, ನೀವು ಚಿಂತೆ ಮಾಡಿಬಿಡ್ರಿ ಅಂತ ಹೇಳ್ಯಾರ. ಆದ್ರೆ ಅಂಥವ್ರಿಗೆ ಏನದ ರೀ ಹೊಡೆಯೋಣ ಒಂದು ಶಿಕ್ಷೆ ಆಗಬೇಕು, ಜೀವದ ಶಿಕ್ಷೆ ಒಂದು ಆಗಬೇಕು, ಇದ್ರೆ ಹೊಡೆಯೋದು ಕಾನೂನು ಮಾಡಬೇಕು. ನನ್ನ ಅಭಿಪ್ರಾಯ ಇರೋದು. ಯಾಕಂದ್ರೆ ಏನು ಗೊತ್ತೇ ಆಗಿಲ್ಲ ರೀ ನಮ್ಗೆ. ಹಾಂ ಅದು ಏನು ಗೊತ್ತಾಗಿಲ್ಲ. ನಾಳೆ ಪೊಲೀಸ್ ಎನ್ಕ್ವೈರಿ ಮಾಡೋದ್ ಬಳಕೆ ಹೊರಗೆ ಬರ್ಬೇಕು. ಹಾಂ ಹೊಡೆದವರು ಈಗ ನೋಡ್ರಿ ನನಗೆ ಹೇಳ್ಯಾರ ಪೊಲೀಸರು, ನಾ ಯಾರಿಗೆ ಹೇಳಿಲ್ಲ. ಈಗ ನಾವು ಹೇಳಿದೆ ಅಂದ್ರೆ ಅವ್ರು ಓಡೋತಾರ. ಅಲ್ಲ ನಂಗೆ ಪೊಲೀಸರು ಹೇಳ್ಯಾರ, ನಂಗೆ ಗೊತ್ತಿಲ್ಲ. ಅವರೇ ಅಂತ ನಾ ಹೆಂಗೆ ಸರ್ಟಿಫಿಕೇಟ್ ಮಾಡ್ಲಿಕ್ಕಾಗ್ತಾರೆ. ಈಗ ಅವನು ನಿರ್ದೋಷನ ಇವನ ಹೆಸರು ಹೇಳಿದ್ರೆ ಏಟು ಏಕೋಪಕ್ಕೆ ಓದ್ತಾ ಏಟು ತೊಂದರೆ ಆಗ್ತಾ ಏಟು ತ್ರಾಸ ಆಗ್ತದೆ. ಅದಕ್ಕೆ ನಾನು ಬಾಯಲ್ಲಿ ನಾ ಏನೂ ಅಂದಿಲ್ಲ. ಯಾಕಂದ್ರೆ ಇದ್ದ ಕಾಡ್ರು ಬಿಚಾರಿಗಳೇ, ನಿಮ್ಗೆ ಏನು ದುಸ್ಮಾನ್ ಇದ್ದಾರೆ 4 ಮಂದಿ ಹೇಳ್ತಾರೆ ಕುಡ್ತೊಂಬದೇ ಇತ್ತು ಏನು ರೀ ಯಾವ ರೀತಿ ಅವನ ಹಿಂದಲ್ಲ ಅಂತಾರೆ. ಇದೆಲ್ಲ ಬಿಟ್ಟು ಜೀವ ಹೊಡ್ಯೋಣ ಎದಕ್ಕೆ ಬರ್ತದೆ ಪಾಪ. ಮೊದಲೇ ದುಃಖದಾಗ ಹಣ್ಣು ತೀರ್ಕೊಂಡು 2 ವರ್ಷ ಆಗಿಲ್ಲ, ಪೂರಾ ಫ್ಯಾಮಿಲಿ ದುಃಖದಾಗ ಅದ ರೀ. ನಾವು ಅದ್ರಾಗಿದ್ದೆವು. ನನ್ನ ಮಗಳು ಕೊಟ್ಟಿನಿ 3 ಹೆಣ್ಮಕ್ಳು ತೊಗೊಂಡು ಕೆಸಿ ದಾಲ್ಮೇಲ್ದಾಗ ಕೂತಾಳ. ಅವರೆಲ್ಲ ಗೊತ್ತು ನೋಡ್ಬೇಕು, ನನ್ನ ಕಣ್ಣು ನೀರು ಹಾಕ್ತಾವೆ. ಇಂಥ ದೇವ್ರು ಯಾರಿಗೂ ತರಬಾರ್ದು. ಆದರೆ ಇಂಥ ಕಿಡಿಗೇಡುಗಳಿಗೆ ನಾನು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೀನಿ, ಇವ್ರಿಗೆ ಜೀವ ಯಾರು ಹೊಡಿತಾರಲ್ಲ ಸರ್ಟಿಫಿಕೇಟ್ ಆದರೆ ಅವ್ರು ಜೀವದ ಶಿಕ್ಷೆ ಆಗಬೇಕು. ಅಂದರೆ